ಈಗೇನು ನೋಡ್ತಾ ಇರಲ್ಲ ವೀಕ್ಷಕರೇ, ಇದು ನಮ್ಮ ವರ್ಮಾಲಿರೋ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಸೊ ಈಗ ನೋಡ್ಬೋದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ವಿತ್ 2 BHK ಮನೆ ಮಾಡಿದ್ದೀವಿ. ಆಗಲೇ ಹೇಳ್ದಂಗೆ ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸು 3 BHK ಮಾಡಿದ್ದೀವಿ. ಎಲಿವೇಷನ್ ಪಾರ್ಟ್ ನೋಡ್ಬೋದು, ಫ್ರಂಟ್ ನಾವು ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ. ಈಗ ಏನು ನೋಡ್ತಾ ಇರೋ ಇದು ಬ್ರೌನ್ ಸ್ಟ್ರಿಪ್ಸು ನಿಮಗೆ HPL ಶೀಟ್ ಅಲ್ಲ, ನಾವು ಸಿಮೆಂಟ್ ವರ್ಕಲ್ಲೇ ಮಾಡಿ ಬ್ರೌನ್ ಕಲರ್ ನಟ್ ಬ್ರೌನ್ ಪೇಂಟ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನೀವು ಸೆಕೆಂಡ್ ಫ್ಲೋರಲ್ಲಿ ಮಾಡ್ತಿರೋದು ಸಿಟ್ಔಟು. ಫ್ರಂಟಲ್ಲಿ ನೋಡ್ಬೋದು CNC ಕಟಿಂಗ್ ಯೂಸ್ ಮಾಡಿದ್ದೀವಿ ಎಲಿವೇಷನ್ ಪರ್ಪಸ್ಗೋಸ್ಕರ. ಸೆಂಟ್ರಲ್ಲಿ ಹೈಲೈಟಿಂಗ್ಗೋಸ್ಕರ 2 ಲೈಟ್ ಪ್ರೊವಿಷನ್ ಮಾಡಿದ್ದೀವಿ, ಎಸ್ಥೆಟಿಕ್ ಕ್ಲೋಸ್ಗೋಸ್ಕರ. ಈಗ ಕಂಪ್ಲೀಟ್ ಹೋಮ್ ಟೂರ್ ತೋರಿಸ್ತೀವಿ ಬನ್ನಿ. ಎಂಟ್ರಿಲಿ ನೋಡ್ಬೋದು ವೀಕ್ಷಕರೇ, 2 ಕಾರ್ ಪಾರ್ಕಿಂಗ್ ಸ್ಪೇಸಸ್ ಕೊಟ್ಟಿದ್ದೀವಿ. ಸೊ ಎರಡಕ್ಕೂ ಕೂಡ ಸಪ್ರೇಟ್ ಗೇಟ್ ಪ್ರೊವಿಷನ್ ಮಾಡಿದ್ದೀವಿ. ಗೇಟ್ ಹೈಲೈಟ್ಗೋಸ್ಕರ HPL ಶೀಟು, ಇದು ಕಂಪ್ಲೀಟ್ SS ಗೇಟು, ಇದು ಓನರ್ ಅಪ್ಗ್ರೇಡೇಷನ್ನು, SS ಗೇಟು ವಿತ್ CNC ಕಟಿಂಗು. ಸೊ ನೋಡ್ಬೋದು 2 ಗೇಟ್ ಪ್ರೊವಿಷನ್ನು. ಸೊ ಇದು ಇದೊಂದು ಸಪ್ರೇಟ್ ಕಾರ್ ಪಾರ್ಕಿಂಗು, ಪ್ಲಸ್ ಪಕ್ಕದ್ದು ಕೂಡ ಒಂದು ಸಪ್ರೇಟ್ ಕಾರ್ ಪಾರ್ಕಿಂಗ್ ಇದೆ. ನೋಡ್ಬೋದು ವೀಕ್ಷಕರೇ, ಕಂಪ್ಲೀಟ್ SS ಗೇಟು ವಿತ್ HPL ಶೀಟು ವಿತ್ ಹೈಲೈಟಿಂಗ್ಗೋಸ್ಕರ CNC ಕಟಿಂಗು. ಸೊ ಒಳಗೆ ಎಂಟ್ರಿ ಆದರೆ ನೋಡ್ಬೋದು ಒಂದು ವಿಶಾಲವಾದ ಕಾರ್ ಪಾರ್ಕಿಂಗು, 26 ಅಡಿ ಅಗಲ, 21 ಅಡಿ ಉದ್ದ. ಸೊ ನಿಮಗೆ 7 ಸೀಟರ್ ಕಾರ್ ಕೂಡ ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಒಂದು ಟಿಪ್ಸ್ ಏನಂದರೆ, ಒಂದು ಕಾರ್ ಪಾರ್ಕಿಂಗ್ ಪ್ರೊವಿಷನ್ ಮಾಡಬೇಕಾದ್ರೆ ನಿಮ್ಮದು 5 ಸೀಟರ್ ಕಾರ್ ಆಗಿದ್ದರೆ 15 ಫೀಟ್ ಸಾಕು. ಇದೀಗ 5 ಸೀಟರ್ ಕಾರು 15 ಫೀಟ್ ಸಾಕಾಗುತ್ತೆ. ನೀವು ಐದರ್ 7 ಸೀಟರ್ಗೆ ಹೋಗ್ತೀರಿ, XUV ಇನೋವಾ ಥರ ಹೋದರೆ ಮಿನಿಮಮ್ 18 to 20 ಫೀಟ್ ಕೊಡಬೇಕು. ಇದು ಗಮನದಲ್ಲಿರಲಿ. ಸೊ ನೋಡ್ಬೋದು ಪಾರ್ಕಿಂಗ್ ಟೈಲ್ಸು ಕಂಪ್ಲೀಟು 60x16 ಸೆರಾಡೋಕರಿಂದ ಪರ್ಚೇಸ್ ಮಾಡೋದು. ಸುಮ್ಮನಳ್ಳಿಲಿ ತುಂಬ ಅದ್ಭುತವಾದ ಟೈಲ್ಸ್ ಕೊಡ್ತಾರೆ, ಪರ್ಚೇಸಿಂಗ್ ಹೋಗ್ಬೋದಲ್ಲಿ. ನೆಕ್ಸ್ಟು ವಾಲ್ ಕ್ಲಾಡಿಂಗ್ ಕೂಡ ನೋಡ್ಬೋದು, ಕಂಪ್ಲೀಟ್ ವಾಲ್ ಕ್ಲಾಡಿಂಗು 10 ಫೀಟ್ನ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ. ಸೊ ನೆಕ್ಸ್ಟು ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ಬನ್ನಿ ತೋರಿಸ್ತೀವಿ ವೀಕ್ಷಕರೇ. ಆಗಲೇ ಹೇಳ್ದಂಗೆ ನಮ್ಮ ರೋಡು ಸೌತು. ಸೊ ನಾವು ಅದಕ್ಕೋಸ್ಕರ 2 ಮನೆ ಮೇನ್ ಡೋರ್ನ ಈಸ್ಟೇ ಮಾಡಿದ್ದೀವಿ. ಸೊ ನೀವು ನೆಕ್ಸ್ಟು ಎಂಟ್ರಿಲಿ ನೋಡ್ಬೋದು ಸಂಪು. ಸೊ ಯಾವತ್ತೂ ಸಂಪು ನಿಮ್ಮದು ದೇವಮೂಲಲ್ಲೇ ಬರಬೇಕು, ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲೇ ಸಂಪು ಪ್ರೊವೈಡ್ ಮಾಡಿ. ಆಮೇಲೆ ಮೇನ್ ಡೋರ್ನ ಆದಷ್ಟು ನಾರ್ತ್ ಈಸ್ಟ್ ಕಾರ್ನರಲ್ಲೇ ಪ್ರೊವೈಡ್ ಮಾಡೋದಷ್ಟು ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಟೀಕ್ ವುಡ್ಡು, ಬಾಡಿಗೆ ಮನೆಗೆ 5/3 ಸೆಕ್ಷನ್ ಟೀಕ್ ವುಡ್ ಯೂಸ್ ಮಾಡಿದ್ದೀವಿ ವಿತ್ ಕಂಪ್ಲೀಟ್ ಟೀಕ್ ವುಡ್ಡು ಸಾಲಿಡ್ ಡೋರು. ನೋಡ್ಬೋದು ಕಂಪ್ಲೀಟ್ ಸಾಲಿಡ್ ಡೋರು ಟೀಕ್ ವುಡ್ಡಿಂದ ಮಾಡಿರೋದು. ಇದಕ್ಕೊಂದು ಮಿನಿಮಲ್ ಡಿಸೈನ್ ಮಾಡಿದ್ದೀವಿ. ಓನರ್ ಮನೆ ಡೋರ್ ನೋಡ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ ಇದಕ್ಕಿಂತ. ಸೊ ನೆಕ್ಸ್ಟು ಎಂಟ್ರಿಲಿ ನೋಡ್ಬೋದು ವೀಕ್ಷಕರೇ, ಎಂಟ್ರಿ ಆದ ತಕ್ಷಣ ಒಂದು ಹಾಲು 14:30ಗೆ 10:30 ಹಾಲು ನೋಡ್ಬೋದು. ಕಂಪ್ಲೀಟ್ ಯೂಸ್ ಮಾಡಿರೋದು 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಬಾಡಿಗೆ ಮನೆಗೆ. ಒಳಗೆ ಎಂಟ್ರಿ ಬಂದರೆ ನಿಮ್ಗೆ ಇಲ್ಲೂ ಕೂಡ ಕಿಚನ್ಗೂ ಕೂಡ ಇಂಟೀರಿಯರ್ಸ್ ಪ್ರೊವೈಡ್ ಮಾಡಿದ್ದೀವಿ. ಕಿಚನ್ ನೋಡ್ಬೋದು 10.5 ಅಡಿ ಲೆಂತ್ ಇದೆ, 7 ಅಡಿ ಅಗಲ ಇದೆ. ನೋಡ್ಬೋದು ಕಂಪ್ಲೀಟ್ ಮಾಡಲು ಕಿಚನ್ ಪ್ರೊವೈಡ್ ಆಗಿದೆ. ಟೈಲ್ಸ್ ಕೂಡ ನೋಡ್ಬೋದು, ಬಾಡಿಗೆ ಮನೆಗೆ 12/18 ಟೈಲ್ಸ್ ಯೂಸ್ ಮಾಡಿದ್ದೀವಿ. ನೀವು ನಮ್ಮದು ಕಲರ್ ಕಾಂಬಿನೇಷನ್ಗಳು ನೋಡಿದ್ರೆ ಆದಷ್ಟು ನಾವು ವಾಲ್ಗೆ ಲೈಟ್ ಕಲರ್ ಯೂಸ್ ಮಾಡ್ತೀವಿ, ಏನಕ್ಕೆ ನಿಮ್ಮದು ಬೆಳಕು ಎಮಿಟ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ನಾರ್ಮಲ್ ಗೆಸ್ಟ್ ಬೆಡ್ರೂಮು. ಇದು ನಮ್ಮದು ಕಾಮನ್ ಟಾಯ್ಲೆಟು. ಕಾಮನ್ ಟಾಯ್ಲೆಟ್ ಸೈಜ್ ಬಂದು 4.5ಗೆ 6.5 ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನೀವು ಕುಬೇರು ಮೂಲೆಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಈ ರೂಮಿನ ಸೈಜ್ ಬಂದು 10.5ಗೆ 10 ಅಡಿ. ನಾರ್ಮಲಾಗಿ ಒಂದು ಫ್ಲೋರಲ್ಲಿ 2 ರೂಮ್ಸ್ ಇದ್ದರೆ ನಿಮ್ಗೆ ಒಂದು ರೂಮ್ ಕುಬೇರು ಮೂಲೆ ರೂಮು ಯಾವತ್ತು ಗೆಸ್ಟ್ ಬೆಡ್ರೂಮಿಂದ 1 ಇಂಚು ಮಿನಿಮಮ್ 1 ಇಂಚರ ಲೆಂತಲ್ಲಿ ಜಾಸ್ತಿ ಇದ್ದರೆ ಒಳ್ಳೆಯದು. ಸೊ ನೋಡ್ಬೋದು ಇಲ್ಲೂ ಕೂಡ ಕಂಪ್ಲೀಟ್ ವಾಟರ್ ಪ್ರೊವೈಡ್ ಮಾಡಿದ್ದು ಬಾಡಿಗೆ ಮನೆಗೆ. ನೆಕ್ಸ್ಟ್ ವಿತ್ ಅಟ್ಯಾಚ್ ಟಾಯ್ಲೆಟ್ ನೋಡ್ಬೋದು. ಇದಕ್ಕೆಲ್ಲ ಕಂಪ್ಲೀಟ್ ವಾಲ್ಯೂಮ್ಸ್ ಯೂಸ್ ಮಾಡಿ ವಿತ್ ವಾಶ್ ಬೇಸಿನ್ ವಿತ್ ಕಮೋಡ್ ಪ್ರೊವೈಡ್ ಮಾಡಿದ್ದೀವಿ. ಡೋರ್ಸ್ ಎಲ್ಲ ನೋಡಿದ್ರೆ ಕಂಪ್ಲೀಟ್ WPC ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು WPC ನಿಮ್ಗೆ ಯಾವುದೇ ರೀತಿ ಟರ್ಮೆಟ್ ಪ್ರೂಫು ಮತ್ತು ಫೈರ್ ಪ್ರೂಫು, ನೀರು ಬಿದ್ದು ಕೂಡ ಯಾವುದೇ ರೀತಿ ಹುಳ ಆಗಲ್ಲ. ಸೊ ನೆಕ್ಸ್ಟ್ ಕಾಮನ್ ಬೆಡ್ರೂಮು. ನೆಕ್ಸ್ಟ್ ನಮ್ಮ ಗೆಸ್ಟ್ ಬೆಡ್ರೂಮ್. ಗೆಸ್ಟ್ ಬೆಡ್ರೂಮ್ನ ಸೈಜು ಆಗಲೇ ಹೇಳ್ದಂಗೆ ಮಾಸ್ಟರ್ ಬೆಡ್ರೂಮ್ಗಿಂತ ಕಮ್ಮಿ ಇರಬೇಕು. ಈ ರೂಮಿನ ಸೈಜು 10.5ಗೆ 9.5, ಅಂದರೆ ಅದಕ್ಕಿಂತ 1 ಅಡಿ ಕಮ್ಮಿನೇ ಮಾಡಿದ್ದೀವಿ. ಏನಂದರೆ ನಮಗೆ ವಾಸ್ತು ಪ್ರಕಾರ ಕುಬೇರು ಮೂಲೆ ಸ್ಪೇಸ್ ರೂಮ್ಸ್ಗಳು ದೊಡ್ಡದಿರಬೇಕು ಅಂತ. ಸೊ ಇಲ್ಲೂ ಕೂಡ ಒಂದು ಮಿನಿಮಲ್ ಆಗಿ ವಾಟರ್ಫ್ಲೋ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು. ಸೊ ಇದು ನಮ್ಮ ಬಾಡಿಗೆ ಮನೆ ಪ್ರೊವೈಡ್ ಮಾಡಿರೋದು. ನೆಕ್ಸ್ಟು ನಮ್ಮ ಓನರ್ ಮನೆ ಫಸ್ಟ್ ಫ್ಲೋರು ಬನ್ನಿ ತೋರಿಸ್ತೀವಿ. ನೆಕ್ಸ್ಟ್ ವೀಕ್ಷಕರೇ, ಈಗ ನಮ್ಮ ಮೊದಲ ಫ್ಲೋರ್ ಹೋಗ್ತಾ ಇದ್ದೀವಿ ಓನರ್ ಮನೆ ತೋರ್ಸೋಕ್ಕೆ. ಸೊ ಅದಕ್ಕೂ ಮುಂಚೆ ನಮ್ಮ ಸ್ಟೆಪ್ಸು. ಸೊ ನೋಡ್ಬೋದು ವಾಸ್ತು ಪ್ರಕಾರ ನಮ್ಮದಿದು ಅಗ್ನಿಮೂಲೆ ಪ್ರೊವೈಡ್ ಮಾಡಿದ್ದೀವಿ. ಸೊ ಸೌತ್ ಫೇಸಿಂಗ್ ಸೈಟು ಅಗ್ನಿಮೂಲೆ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದೀವಿ. 3 ಫೀಟ್ ವಿಡ್ತ್ ಇದೆ ವಿತ್ 2 ಕಡೆನೂ SS ರೈಲಿಂಗ್ ಪ್ರೊವೈಡ್ ಮಾಡಿದ್ದೀವಿ. ತುಂಬ ಜನ 40 mm ಯೂಸ್ ಮಾಡ್ತಾರೆ ಔಟ್ಸೈಡು. ಆದರೆ ನಮ್ಮ ರೆಕಮೆಂಡೇಷನು ಔಟ್ಸೈಡ್ ಸ್ಟೆಪ್ಸ್ ಯಾವತ್ತು 40 mm ಹೋಗ್ಬಿಡಿ, 20 mm ವಿತ್ ನೋಸಿಂಗ್ ಹೋಗಿ ಹೈಲೈಟಿಂಗೋಸ್ಕರ ಇಲ್ಲಿ ಡಾರ್ಕ್ ಲೈಟ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದೀವಿ. ಸೊ ನೋಡ್ಬೋದು ಸ್ಟೆಪ್ಸ್ ಬಿಟ್ಟು 3 ಫೀಟು. ಆಗಲೇ ನಾವು ಲಾಸ್ಟ್ ವೀಡಿಯೋದಲ್ಲಿ ಒಂದು ತೋರಿಸಿದ್ದು ವಾಸ್ತುಗೆ ಯಾವ ಥರ ಕನ್ಸಿಡರ್ ಮಾಡೋದಂತ, ಲಾಭ ನಷ್ಟ, ಕೊನೆಗೆ ನಿಮ್ಮದು ಸ್ಟೆಪ್ ಯಾವತ್ತೂ ಲಾಭ ಇರಬೇಕು. ಸೊ ಯಾವತ್ತು ಸ್ಟೆಪ್ಸು 17, 19 or 21 ಅದು ಮೋಲ್ಡಿನ ಪಾದ ಇಡಬೇಕಾದ್ರೆ ನಿಮ್ಮದು 21 ಮೆಟ್ಲೆ ಆಗಿರಬೇಕು. ಓಕೆ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ ವೀಕ್ಷಕರೇ. ಈಗ ನಮ್ಮ ಮೊದಲೇ ಫ್ಲೋರ್ಗೆ ಎಂಟ್ರಿ ಆಗಿದ್ದೀವಿ. ಮೊದಲೇ ಫ್ಲೋರ್ ಎಂಟ್ರಿಲೇ ನೋಡ್ಬೋದು ಒಂದು ಕಿಚನ್ ವಿಂಡೋ ಪ್ರೊವೈಡ್ ಮಾಡಿದ್ವಿ.
ಈವನ್ ಕಿಚನ್ ವಿಂಡೋ ಕೂಡ ನಾವು ಟೀಕ್ವುಡ್ ಯೂಸ್ ಮಾಡಿದ್ದೀವಿ. ಇದು ಈ ಫ್ಲೋರ್ ಪ್ಲಾನ್ದು ಗೋಲ್ಡ್ ಪ್ಯಾಕೇಜು, ಕಂಪ್ಲೀಟ್ ಟೀಕ್ವುಡ್. ಇದು ವಿತ್ PU ಪಾಲಿಶ್ ಮಾಡಿದ್ದೀವಿ. ನೋಡ್ಬೋದು ಗ್ಲಾಸ್ ಯೂಸ್ ಮಾಡೋದು ಒನ್ ವೇ ಬ್ಲೂ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಸೊ ಒನ್ ವೇ ಬ್ಲೂ ಗ್ಲಾಸ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಡೇ ಟೈಮು ಮಿರರ್ ಥರ ಇರುತ್ತೆ, ನೈಟ್ ಟೈಮು ನಿಮ್ಮದು ಇನ್ಸೈಡಿಂದ ಕಾಣುತ್ತೆ, ಔಟ್ಸೈಡ್ ಮಿರರ್ ಆಗುತ್ತೆ. ಸೊ ಈ ಥರ ಒನ್ ವೇ ಬ್ಲೂ ಗ್ಲಾಸ್ ಅಂತ ಕರಿತೀವಿ ಇದನ್ನು. ನೋಡ್ಬೋದು ಇಲ್ಲಿ ಪ್ಯಾಸೇಜು 5 ಅಡಿ ಪ್ಯಾಸೇಜ್ ಪ್ರೊವೈಡ್ ಮಾಡಿದ್ದೀವಿ ಒಂದೊಂದು ಮನೆಗೆ. ಇಲ್ಲಿ ಪ್ಯಾರಾಪಿಟ್ಗೆ ವೆಟ್ರಿಫೈಡ್ ಟೈಲ್ಸು ವಿತ್ ಟಾಪ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ನೋಡ್ಬೋದು ನೆಕ್ಸ್ಟ್ ಪ್ಯಾಸೇಜ್ ನೋಡ್ಬೋದು ಥ್ರೂಔಟ್ ಪ್ಯಾಸೇಜ್ ಕೊಟ್ಟಿದ್ದೀವಿ. ಸೊ ನಮ್ಮದು ವಾಸ್ತುಗೆ ಒಂದು ಕಿಡ್ಸ್ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಕಿಡ್ಸ್ ರೂಮಲ್ಲಿ ದೇವ್ರನ್ನ ನೋಡ್ಬೋದು. ಎಂಟ್ರಿಲಿ 12/18 ಹೈಲೈಟಿಂಗ್ ಎಲಿವೇಷನ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಸೊ ಮೈನ್ ಡೋರ್ ಫುಲ್ ಥ್ರೂಔಟ್ ವಾಲ್ನ ಯೂಸ್ ಮಾಡಿದ್ದೀವಿ. ಇದು ನೆಕ್ಸ್ಟ್ ನೋಡ್ಬೋದು ಮೈನ್ ಡೋರ್ಗೆ ಹೈಲೈಟಿಂಗ್ ಪಾರ್ಟ್ ಅಂತ ಒಂದು ಗ್ರಾನೈಟ್ ಬಿಡಿಂಗ್ನ ಬ್ಲ್ಯಾಕ್ ಕಲರ್ ಹೈಲೈಟ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಮೈನ್ ಡೋರ್ಗೆ ಬಂದರೆ ದೈತ್ಯ ವಾಸ್ಕಲ್ಲು 8x4 ಕಂಪ್ಲೀಟು ಟೀಕ್ವುಡ್ಡು ನೋಡ್ಬೋದು ವಿತ್ PU ಪಾಲಿಶು. ಡೋರ್ ಕೂಡ ನೋಡ್ಬೋದು ಕಂಪ್ಲೀಟಾಗಿ ಬ್ರಾಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಕಾರ್ವಿಂಗ್ ಅಲ್ಲ, ಕಂಪ್ಲೀಟಾಗಿ ಬ್ರಾಸ್ ಯೂಸ್ ಮಾಡಿದ್ದೀವಿ. ವಿತ್ ಹೈಲೈಟಿಂಗೋಸ್ಕರ 2 ಫೀಟ್ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ. ನೋಡ್ಬೋದು ಕಂಪ್ಲೀಟಾಗಿ PU ಪಾಲಿಶ್ ಮಾಡಿದ್ದೀವಿ. ತುಂಬ ಹೈಲೈಟಿಂಗಾಗಿ ಕಾಣುತ್ತೆ ಮನೆಗೆ. ವಾಸ್ಕಲ್ ಯಾವತ್ತೂ ಡಿಸೈನ್ ಮಾಡ್ಬೇಕಾದ್ರೆ ಆಗಲೇ ಹೇಳ್ದಂಗೆ ಐದಾರು ಮೈನ್ ಡೋರ್ 6x4 ಹೋಗಿ, ಓನರ್ ಮನೆಗಾದರೆ 8x4 ಹೋದರೆ ಉತ್ತಮ. ಸೊ ವಿತ್ ಡೋರ್ ಡಿಸೈನು ಅಷ್ಟೇ ಸಿಂಪಲ್ಲಾಗಿ ಎಲಿಗೆಂಟಾಗಿ ಇರೋ ಥರ ಹೋಗಿ, ಅದು ಮನೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಒಳಗೆ ತೋರಿಸ್ತೀವಿ. ವೀಕ್ಷಕರೇ, ನಮ್ಮ ಓನರ್ ಮನೆಯ ಒಂದು ಸ್ಪೇಷಿಯಸ್ ಆದ ಹಾಲ್ಗೆ ವೆಲ್ಕಮ್. ಸೊ ಎಂಟ್ರಿಲಿ ನೋಡ್ಬೋದು, ಆಗಲೇ ಹೇಳ್ದಂಗೆ ಮೈನ್ ಡೋರ್ ತೋರಿಸ್ತೀನಿ. ಸೊ ಹಾಲ್ ಎಂಟ್ರಿ ನೋಡ್ಬೋದು 15.5 ಅಡಿ ಅಗಲ, 22 ಅಡಿ ಉದ್ದ. ಸೊ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಪ್ರೊವೈಡ್ ಮಾಡಿದ್ದೀವಿ. ಕೆಳಗೆ ಫ್ಲೋರಿಂಗ್ ನೋಡ್ಬೋದು 6x4 ವೆಟ್ರಿಫೈಡ್ ಟೈಲ್ಸು ಅಥವಾ ಸ್ಮಾರ್ಟ್ ಮಾರ್ಬಲ್ ಅಂತ ಕರಿತೀವಿ. ಕಂಪ್ಲೀಟಾಗಿ ಯೂಸ್ ಮಾಡಿರೋದು ಸ್ಮಾರ್ಟ್ ಮಾರ್ಬಲ್ ಅಥವಾ ವೆಟ್ರಿಫೈಡ್ ಟೈಲ್ಸು 6x4 ಸೈಜ್ ಯೂಸ್ ಮಾಡಿದ್ದೀವಿ. ಬೇಜ್ ಕಲರು ನೋಡ್ಬೋದು. ನೀವು ಸಡನ್ನಾಗಿ ನೋಡಿದ್ರೆ ಮಾರ್ಬಲ್ ಫೀಲ್ ಇರುತ್ತೆ. ಸೊ ಕಂಪ್ಲೀಟ್ ಇದು ವೆಟ್ರಿಫೈಡ್ ಟೈಲ್ಸು. ಸೊ ನೆಕ್ಸ್ಟು ನೀವು ನಮ್ಮ ಹಾಲ್ನ ಹೈಲೈಟ್ ಅಂತ ನೋಡ್ಬೋದು ಎಂಟ್ರಿ ಪಾರ್ಟಿಷನ್ ನೋಡ್ಬೋದು. ನಮ್ಮದು ಇದು ಫ್ಯೂಚರಲ್ಲಿ ಡೈನಿಂಗ್ ಹಾಲ್ ಪ್ರೊವೈಡ್ಗೋಸ್ಕರ ಒಂದು ಸ್ಪೇಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಡೈನಿಂಗ್ ಹಾಲ್ಗೋಸ್ಕರ ಒಂದು ಪಾರ್ಟಿಷನ್ ಎಂಟ್ರಿ ಆದ ತಕ್ಷಣ MS ವರ್ಕಲ್ಲಿ ಪಾರ್ಟಿಷನ್ ಆಗಿದೆ. ವಿತ್ ಕ್ರಾಕರ್ ಯೂನಿಟ್ ಕೂಡ ನೋಡ್ಬೋದು. ಕ್ರಾಕರ್ ಯೂನಿಟ್ ಕಂಪ್ಲೀಟಾಗಿ ಗ್ಲಾಸ್ ಯೂನಿಟ್ ಕೂಡ ಡಿಸೈನ್ ಆಗಿದೆ. ವಿತ್ ಸ್ಟೋರೇಜ್ ಕೂಡ ಪ್ರೊವೈಡ್ ಆಗಿದೆ. ನೋಡ್ಬೋದು ಕಂಪ್ಲೀಟ್ ಸ್ಟೋರೇಜ್ ಇದೆ. ಬಾಟಮಲ್ಲಿ ಯೂಸ್ ಮಾಡಿರೋ ಇಂಚಸ್ ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್. ಟಾಪ್ ನೋಡ್ಬೋದು ಕ್ವಾರ್ಟ್ಸ್ ಸ್ಲ್ಯಾಬ್ನ ಟಾಪಾಗಿ ಯೂಸ್ ಮಾಡಿದ್ದೀವಿ. ಸೀಲಿಂಗ್ ನೋಡಿದ್ರೆ ಹೈಲೈಟಿಂಗೋಸ್ಕರ ಒಂದು ಎಂಟ್ರಿಲಿ ಲೈಟ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಶೋ ಲೈಟು ವಿತ್ ಸಿಂಪಲ್ POP. ಸೊ ನೀವು ನೋಡ್ಬೋದು ತುಂಬ POP ಗಾಡಿ ಅನ್ಸ್ಬಿಡ್ತು, ಸಿಂಪಲ್ಲಾಗಿ ಎಲಿಗೆಂಟಾಗಿರಬೇಕು. ನೆಕ್ಸ್ಟ್ ನಮ್ಮ ಮೇನ್ POP ನೋಡ್ಬೋದು ನೀವು ವಿತ್ ಪ್ರೊಫೈಲ್ ಲೈಟು, ನಾರ್ಮಲ್ ಲೈಟ್ ವಿತ್ ಪ್ರೊಫೈಲ್ ಲೈಟ್ ಪ್ರೊವೈಡ್ ಆಗಿದೆ. ನೆಕ್ಸ್ಟ್ ಬಂದರೆ ನಮ್ಮ ಮೇನ್ ಹಾಲ್ನ ನಮ್ಮ ಮನೆಯ ಓನರ್ ಕೂಡ ಇಲ್ಲೇ ಕೂತಿದ್ದಾರೆ, ಆದ್ಯ ಮೇಡಮ್ ಅವರು. ನಮಸ್ತೆ ಹೇಳಿ ಮೇಡಮ್ ನಮ್ಮ ಆಡಿಯನ್ಸ್ಗೆ. ನಮಸ್ತೆ, ನಮಸ್ಕಾರ. ಸೊ ನಮ್ಮ ಮನೆ ಓನರ್ ಅವರಿವರು. ಸೊ ನೆಕ್ಸ್ಟು ನಮ್ಮ ಮನೆ ಹೈಲೈಟ್ ಅಂದರೆ ಹೇಳ್ಬೋದು ನಮ್ಮ TV ಯೂನಿಟು ನೋಡ್ಬೋದು. 10 ಫೀಟ್ ವಿಡ್ತು 10 ಫೀಟ್ ಹೈಟು ಕಂಪ್ಲೀಟು TV ಯೂನಿಟ್ ಪ್ರೊವೈಡ್ ಆಗಿದೆ. ಇದನ್ನು ಕೂಡ ನೋಡ್ಬೋದು. ನೆಕ್ಸ್ಟು ನೀವು ನಮ್ಮ ಹಾಲ್ ಈ ಫ್ಲೋರಲ್ಲಿ ಏನೇನು ಪ್ರೊವೈಡ್ ಮಾಡಿದ್ವಿ ಅಂದರೆ ಒಂದು ಕಿಚನ್ನು 3 ಬೆಡ್ರೂಮ್ಸ್ ಪ್ರೊವೈಡ್ ಮಾಡಿದ್ವಿ. 3 ಬೆಡ್ರೂಮ್ಸು ಕಂಪ್ಲೀಟಾಗಿ ಹೋಮ್ ಟು ತೋರಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಮನೆಗೆ ಕಿಚನ್. ಬನ್ನಿ ಕಿಚನ್ ತೋರಿಸ್ತೀವಿ. ನಮ್ಮ ಮನೆಯ ಅಂದರೆ ಹೋಮ್ ಮಿನಿಸ್ಟ್ರು ಎಲ್ಲರಿಗೂ ಇಷ್ಟವಾಗೋ ಜಾಗ ಒಂದು ಹಾಲು ಬಿಟ್ಟರೆ ಕಿಚನ್ ಬಿಟ್ಟರೆ ಪೂಜೆ ಮನೆ. ಈ 3 ಇಂಪಾರ್ಟೆಂಟು. ತುಂಬ ಜನ ಪ್ಲ್ಯಾನಿಂಗ್ ಟೈಮಲ್ಲಿ ಕೇಳೋದು ಈ 3 ಎಷ್ಟು ಡಿಸೈನ್ ಆಗ್ಬೋದು, ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ಅಷ್ಟು ಒಳ್ಳೇದಂತ. ಸೊ ಇಲ್ಲಿರೋ ಕಿಚನ್ ಬಂದು 11 ಫೀಟ್ ಬೈ 10 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಪೂಜಾ ರೂಮ್ ಬಂದು 4x4.5 ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀವಿ. ವೀಕ್ಷಕರೇ, ಎಂಟ್ರಿಲಿ ನೋಡ್ಬೋದು ನಮ್ಮ ಪೂಜಾ ಮನೆ ಕಂಪ್ಲೀಟು ಟೀಕ್ವುಡ್ ವಿತ್ ಒಂದು ಮಿನಿಮಲ್ ಆದ ಕಾರ್ವಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಮಿನಿಮಲ್ ಆದ ಕಾರ್ವಿಂಗ್ ಪ್ರೊವೈಡ್ ಮಾಡ್ಕೊಂಡೆ. ಇದು ಸೈಜ್ ಬಂದು 4x4.5 ಪೂಜಾ ಮನೆದು. ಯೂಸ್ ಮಾಡಿರೋ ಫ್ಲೋರಿಂಗು ಸೇಮ್ ಆಗಲೇ ಹೇಳ್ದಂಗೆ ಸ್ಮಾರ್ಟ್ ಮಾರ್ಬಲು. ಬ್ಯಾಕ್ ಡ್ರಾಪಲ್ಲಿ CNC ಕಟಿಂಗಲ್ಲಿ ಹೋಮ್ನ ಪ್ರೊವೈಡ್ ಮಾಡಿದ್ದೀವಿ. ಟಿಮೋಪರ್ ಕೂಡ ನೋಡ್ಬೋದು. ನೆಕ್ಸ್ಟ್ ನಮ್ಮ ಸ್ಪೆಷಲ್ ಡೋರ್ ಕೂಡ ನೋಡ್ಬೋದು. C ಶೇಪಲ್ಲಿ ವುಡ್ ಪ್ಯಾನಲ್ ಯೂಸ್ ಮಾಡಿ ಟೀಕ್ವುಡ್ದು ವಿತ್ ಟಫನ್ ಗ್ಲಾಸ್ ಯೂಸ್ ಮಾಡಿ ಡಿಸೈನ್ ಯೂಸ್ ಮಾಡಿದ್ದೀವಿ. ನೋಡ್ಬೋದು. ಈವನ್ ನಾವು ಹ್ಯಾಂಡಲ್ಸ್ ಕೂಡ ಗ್ಲಾಸ್ ಹ್ಯಾಂಡಲ್ಸ್ನೇ ಪ್ರೊವೈಡ್ ಮಾಡಿದ್ದೀವಿ. ಸೊ ನೀವು ನಾರ್ಮಲಾಗಿ ಏನಾಗುತ್ತೆ ಕಂಪ್ಲೀಟಾಗಿ ವುಡ್ ಯೂಸ್ ಮಾಡ್ತಾರೆ. ಬಟ್ ಈಗ ಕಂಪ್ಲೀಟ್ ಕಾರ್ವಿಂಗ್ಸ್ ಇದ್ದಾಗ ಈ ಥರ ಗ್ಲಾಸ್ ಡಿಸೈನ್ಸ್ ಯೂಸ್ ಮಾಡಿದಾಗ ಕಾರ್ವಿಂಗ್ಸ್ ಹೈಲೈಟಾಗಿ ಕಾಣುತ್ತೆ. ನೆಕ್ಸ್ಟ್ ಪೂಜಾ ರೂಮ್ ಒಳಗಡೆ ನೋಡಿದ್ರೆ ಕೆಳಗೆ ಡ್ರಾಯರ್ಸ್ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಟಾಪಲ್ಲಿ ಕೂಡ ನೋಡ್ಬೋದು ಹೈಲೈಟಿಂಗೋಸ್ಕರ ಸೀಲಿಂಗಲ್ಲಿ ಕೂಡ ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಹೈಲೈಟಿಂಗೋಸ್ಕರ ಕಂಪ್ಲೀಟಾಗಿ ಲೈಟ್ ಪ್ರೊವೈಡ್ ಮಾಡಿ ವಿತ್ POP ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ದೇವ್ರ ಮನೆ ಮುಗೀತು. ನೆಕ್ಸ್ಟ್ ನಮ್ಮ ಕಿಚನ್. ಸೊ ಕಿಚನ್ ಎಂಟ್ರಿಲಿ ನೋಡ್ಬೋದು ನಮ್ಮದೊಂದು ಆಫ್ಸೆಟ್ ಜಾಗ ಇತ್ತು. ಸೊ ಆಫ್ಸೆಟ್ ಜಾಗನ ನಾವು ಪ್ಯಾಂಟ್ರಿ ಯೂನಿಟ್ ಆಗಿ ಯೂಸ್ ಮಾಡ್ತಾಯಿದ್ವಿ. ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡೋದು ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿ ಪಾರ್ಟಿಷನ್ ಯೂಸ್ ಮಾಡಿದ್ವಿ. ಇದು ಪರ್ಮನೆಂಟ್ ಸ್ಟೋರೇಜು. ಸೊ ನಿಮ್ಗೆ ಯಾವುದೇ ರೀತಿ ಫ್ಯೂಚರ್ ಕೂಡ ಬೆಂಡ್ ಆಗಲ್ಲ. ಸೊ ನೀವು ನಾರ್ಮಲ್ ಫಿಟ್ಟಿಂಗ್ಸ್ ಯೂಸ್ ಮಾಡೋದೇನಾಗುತ್ತೆ ಲೋಡ್ ಇಟ್ಟಾಗಿ ಬೆಂಡ್ ಆಗುತ್ತೆ. ಸೊ ಫ್ರಂಟ್ ಗ್ಲಾಸ್ ಕೂಡ ನೋಡ್ಬೋದು ಕಂಪ್ಲೀಟಾಗಿ ಫ್ಲೂಟೆಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಕಿಚನ್ ಎಂಟ್ರಿ ನೋಡ್ಬೋದು 10 ಫೀಟ್ ಬೈ 11 ಫೀಟು ಕಿಚನ್ನ ಪ್ರೊವೈಡ್ ಮಾಡಿದ್ದೀವಿ.
ಸೊ ಕಂಪ್ಲೀಟಾಗಿ ಯೂಸ್ ಮಾಡಿರೋದು ಕ್ವಾರ್ಟ್ಸ್ ಟಾಪ್ ಸ್ಲ್ಯಾಬು ಆಗ್ಬೋದು. ಫ್ರಂಟಲ್ಲಿ 40 mm ಪ್ರೊವೈಡ್ ಮಾಡಿದ್ದೀವಿ. ಸೊ ನೀವು ಫಸ್ಟ್ ಬೇಸ್ ಯೂನಿಟ್ ಕಂಪ್ಲೀಟ್ ನೋಡಿದ್ರೆ ಅಕ್ರಾಲಿಕ್ ಫಿನಿಶ್ ಯೂಸ್ ಮಾಡಿದ್ದೀವಿ, ಕಂಪ್ಲೀಟ್ ಅಕ್ರಾಲಿಕ್ ಲ್ಯಾಮಿನೇಟು. ಟಾಪ್ಸ್ ಎಲ್ಲನೂ ಕೂಡ ನೋಡ್ಬೋದು, ಟಾಪ್ ಲ್ಯಾಮಿನೇಟ್ ಫಿನಿಶು. ಮಿಡ್ ಯೂನಿಟ್ಟು ಬೋತ್ ಅಕ್ರಾಲಿಕ್ಕು ಪ್ಲಸ್ ವುಡ್ ಫಿನಿಶ್ ಲ್ಯಾಮಿನೇಟ್ಸು ಆ ಕಾಂಬಿನೇಷನ್ ಯೂಸ್ ಮಾಡಿದ್ದೀವಿ. ನೋಡ್ಬೋದು ನಾವು ತುಂಬ ಬಿಲ್ಡಿಂಗಲ್ಲಿ ಯೂಸ್ ಮಾಡಿದ್ದೀವಿ, ನೀವು ಕೂಡ ನೋಡ್ಬೋದು ಸಣ್ಣ ಪ್ರೊಫೈಲ್ ಲೈಟು ಎಷ್ಟು ಹೈಲೈಟ್ ಆಗುತ್ತೆ ಅಂತ. ಒಂದು ಕಿಚನ್ಗೆ ಒಂದು ಏಸ್ಥೆಟಿಕ್ ಲುಕ್ಕೋಸ್ಕರ ಒಂದು ಸಣ್ಣ ಡೀಟೇಲಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಕಿಚನ್ ವಿಂಡೋ ನೋಡ್ಬೋದು, 4.5 by 2.5 ಹೈಟು, ಕಂಪ್ಲೀಟು ಟೀಕ್ ವಿಂಡೋ ವಿತ್ ಬ್ಲೂ ಬಾಲ್ ವೈಟ್ ಯೂಸ್ ಮಾಡಿ ರಾಡ್ಸ್ MS ರಾಡ್ ಬ್ಲೂ ಬಾಲ್ ವೈಟ್ ಮಾಡಿದ್ವಿ ವಿತ್ 1 way ಬ್ಲೂ ಗ್ಲಾಸು. ನೆಕ್ಸ್ಟು ನೀವು ನಮ್ಮ ಕಿಚನ್ನ ಬೇಸ್ ಕ್ಯಾಬಿನೆಟ್ ನೋಡಿದ್ರೆ ಫಸ್ಟು ನಮ್ಮ ಟ್ಯಾಂಡಮ್ ಬಾಕ್ಸ್ ನೋಡ್ಬೋದು, ಕಂಪ್ಲೀಟಾಗಿ ಟ್ಯಾಂಡಮ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದು ಕಂಪ್ಲೀಟು ಸಾಫ್ಟ್ ಕ್ಲೋಸು ವಿತ್ ಹ್ಯಾಂಡಲ್ಲೆಸ್ ನೋಡ್ಬೋದು, ಯಾವುದೇ ರೀತಿ ಹ್ಯಾಂಡಲ್ಸ್ ಕೂಡ ಪ್ರೊವೈಡ್ ಮಾಡಿಲ್ಲ ಇಲ್ಲಿ. ನೆಕ್ಸ್ಟು ನೋಡಿದ್ರೆ ಮನೆಯ ಪ್ರತಿಯೊಂದು ಮನೇಲೂ ನಮ್ಮದು ಬಾಟ್ಲು ಪುಲ್ಔಟ್, ನೀವು ಮನೆಗೆ ಯಾವುದೇ ರೀತಿ ಅಡುಗೆ ಐಟಮ್ಸ್ ಆಗ್ಬೋದು, ಎಣ್ಣೆ ಐಟಮ್ಸ್ ಸ್ಟೋರ್ ಮಾಡೋಕ್ಕೆ ಬಾಟ್ಲು ಪುಲ್ಔಟ್ಸು ಇದು ಪ್ರೊವೈಡ್ ಮಾಡಿದ್ದೀವಿ. ವಿತ್ ನೆಕ್ಸ್ಟು ಡೋರ್ ಶೆಲ್ಫ್ಸು ವಿತ್ ಶೆಲ್ಫ್ ಪ್ರೊವೈಡ್ ಮಾಡಿದ್ದೀವಿ ಸ್ಟೋರೇಜ್ಗೋಸ್ಕರ ನೋಡ್ಬೋದು. ಕಂಪ್ಲೀಟ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು ಸಾಫ್ಟ್ ಕ್ಲೋಸು. ನೆಕ್ಸ್ಟು ನಮ್ಮ ಕಾರ್ನರ್ ಜಾಗ ವೇಸ್ಟ್ ಆಗಿಬಿಡೋದು ಅಂತ ಇಲ್ಲೂ ಕೂಡ ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದೀವಿ, ಇದನ್ನು ಕೂಡ ನೋಡ್ಬೋದು. ಆಮೇಲೆ ಇನ್ನೊಂದು ನೀವು ಈ ಕಿಚನಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಕೂಡ ವಾಟರ್ ಪ್ಯೂರಿಫೈಯರ್ ಕಾಣ್ತಾ ಇಲ್ಲ. ಈ ಕಿಚನಲ್ಲಿ ನಾವು ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈಯರ್ನ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು. ಸೊ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇರೋಲ್ಲ, ಮಧ್ಯದಲ್ಲಿ ಇಟ್ಟು ಗಲೀಜಾಗೋ ಥರ. ಸೊ ಆ ಸಿಂಕ್ದು ಪ್ಯೂರಿಫೈಯರ್ದು ಟ್ಯಾಪ್ ಇದು ನೋಡ್ಬೋದು. ಆಮೇಲೆ ಯೂಸ್ ಮಾಡಿರೋ ವಾಲ್ ಮಿಕ್ಸರ್ ಬಂದು ಕಂಪ್ಲೀಟ್ ಜಾಗ್ವಾರು. ಕಿಚನ್ಗೂ ಕೂಡ ಈ ಥರ ವಾಲ್ ಮಿಕ್ಸರ್ ಪ್ರೊವೈಡ್ ಆಗುತ್ತೆ ನೋಡ್ಬೋದು. ನಾರ್ಮಲಾಗಿ ಎಲ್ಲ 2 ಟೈಪ್ಸ್ ಪ್ರೊವೈಡ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ವಾಲ್ ಮಿಕ್ಸರ್ನೇ ಪ್ರೊವೈಡ್ ಮಾಡಿದ್ದೀವಿ ವಿತ್ ಹಾಟ್ ಆ್ಯಂಡ್ ಕೋಲ್ಡು. ನೆಕ್ಸ್ಟು ಕಿಚನಿನ ಯುಟಿಲಿಟಿಗೆ ಬರ್ಬಂದ್ರು ಇಲ್ಲೂ ಕೂಡ ವಾಸ್ಕಲ್ ಕಂಪ್ಲೀಟಾಗಿ ಯೂಸ್ ಮಾಡಿರೋ ಟೀ ಕೊಟ್ಟು. ಆದರೆ ಡೋರ್ಸ್ನ ಮಾತ್ರ ನಾವಿಲ್ಲಿ WPC ಅಥವಾ ಪ್ರೈಮರ್ ಡೋರ್ಸ್ನ ಯೂಸ್ ಮಾಡಿದ್ವಿ. ಏನಕ್ಕೆ ನಿಮ್ಮದು ಬಿಸಿಲು ಅಥವಾ ಮಳೆ ಎರಡೂ ಬಂದಾಗ ಟೀಕ್ ಡೋರ್ ಸ್ವಲ್ಪ ಬೆಂಡಾಗೋ ಚಾನ್ಸ್ ಇರುತ್ತಂತ ಐದರ್ WPC ಅಥವಾ ಪ್ರೈಮರ್ ಡೋರ್ಸು. ನೆಕ್ಸ್ಟು ಯುಟಿಲಿಟಿಗೆ ಎಂಟ್ರಿ ಆದರೆ 4 feet ವಿಡ್ತು 9 feet ಲೆಂತ್ ಇದೆ. ಇಲ್ಲೂ ಕೂಡ ಒಂದು ಸಪ್ರೇಟ್ ಸಿಂಕ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ವೀಕ್ಷಕರೇ ನಮ್ಮ ಕಿಚನಲ್ಲೇ ಒಂದು ಕ್ರಾಕರ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಸ್ಟೋರೇಜ್ಗೋಸ್ಕರ ಮಿಕ್ಸಿ ಪಾಯಿಂಟ್ಸು ನೋಡ್ಬೋದು. ಇದಕ್ಕೂ ಕಂಪ್ಲೀಟ್ ಯೂಸ್ ಮಾಡಿರೋದು ಸಾಫ್ಟ್ ಕ್ಲೋಸಸ್ಸು. ನೆಕ್ಸ್ಟು ಇದು ನಮ್ಮ ವಿಕರ್ ಬ್ಯಾಸ್ಕೆಟ್ಸ್ ನೋಡ್ಬೋದು, ಡ್ರೈ ಬ್ಯಾಸ್ಕೆಟ್ಸ್ ಸ್ಟೋರೇಜ್ಗೋಸ್ಕರ. ವೀಕ್ಷಕರೇ ಈಗ ನಮ್ಮ ಮೊದಲನೇ ಫ್ಲೋರ್ ಓನರ್ ಮನೆಯ ಮೊದಲನೇ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಎಂಟ್ರಿಲೇ 5x3 ಟೀ ಕೋಟ್ ಸೆಕ್ಷನ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಡೋರ್ಸ್ ಎಲ್ಲ ನೋಡ್ಬೋದು, ಇಲ್ಲಿ 2 ಆಪ್ಷನ್ ಕೂಡ ಸಾಲಿಡ್ ಡೋರ್ಸ್ ಹೋಗ್ಬೋದು. ಇಲ್ಲಿ ಕಂಪ್ಲೀಟಾಗಿ ವಿನಿಯರ್ ಡೋರ್ ಹೋಗಿದ್ದೀವಿ ನೋಡ್ಬೋದು. ಪ್ಯೂ ಪಾಲಿಶು ಗ್ರೈನ್ಸು ತುಂಬ ಅದ್ಭುತವಾಗಿ ಬಂದಿದೆ. ಇದಕ್ಕೆ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ ನೋಡ್ಬೋದು. ವೀಕ್ಷಕರೇ ನೋಡ್ಬೋದು ಈ ಮಾಸ್ಟರ್ ಬೆಡ್ರೂಮ್ ಸೈಜು 10 by 14 feet. ಸೊ ಫ್ಲೋರಿಂಗ್ ನೋಡ್ಬೋದು ಕಂಪ್ಲೀಟಾಗಿ 6x4 ವೆಟ್ರಿಫೈಡ್ ಟೈಲ್ಸು ಅಥವಾ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಒಂದು ಲೈಟಾಗಿರೋ POP ಯೂಸ್ ಮಾಡಿದ್ದೀವಿ ಸೀಲಿಂಗಲ್ಲಿ. ಈ ಮಾಸ್ಟರ್ ಬೆಡ್ರೂಮ್ನ ಮತ್ತೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ನಾವು 10 feet ಲೆಂತ್ ಹೈಟ್ ಇರೋ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ. ನಾರ್ಮಲಾಗಿ ಏನು ಮಾಡ್ತಾರೆ ಎಲ್ಲ ಸಜ್ಜೆ ಹಾಕ್ತಾರೆ. ನಮ್ಮ ರೆಕಮೆಂಡೇಷನ್ ಏನಂದರೆ ದಯವಿಟ್ಟು ಇವತ್ತಿರೋ ಡಿಸೈನ್ಸಲ್ಲಿ ಯಾವುದೇ ರೀತಿ ಸಜ್ಜೆಗಳನ್ನ ಪ್ರೊವೈಡ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಡಿಸೈನ್ ಆವಾಗ ತುಂಬ ಫ್ರೀ ಹ್ಯಾಂಡಲ್ ಮಾಡ್ಬೋದು. ಸೊ ನಿಮ್ಮ ಸಜ್ಜೆ ಇದ್ದಾಗ 7 feetಗೆ ಫಿಕ್ಸ್ ಆಗುತ್ತೆ. ಸೊ ಕೆಲವೊಂದ್ಸಲಿ ಓನರ್ ನಾವು ಇಂಟ್ರೆಸ್ಟ್ ಇದ್ದು ಇನ್ವೆಸ್ಟ್ ಮಾಡ್ತೀವಿ ಅಂದರೂ ಕೂಡ ಆ ಥರ 10 feet ಡೋರ್ನ ಪ್ರೊವೈಡ್ ಮಾಡೋಕ್ಕಲ್ಲ. ಇಲ್ಲಿ ನೋಡ್ಬೋದು ಕಂಪ್ಲೀಟು 10 feet ಡೋರ್ನ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟು ಸಾಫ್ಟ್ ಕ್ಲೋಸು, ಕಂಪ್ಲೀಟು 10 feet ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸ್ ಇದೆ. ಇವತ್ತಿನ ಮತ್ತೊಂದು ಅಪ್ಗ್ರೇಡೇಷನ್ ಏನಂದರೆ ವರ್ಕ್ ಫ್ರಮ್ ಹೋಮ್. ಸೊ ನೋಡ್ಬೋದು ವರ್ಕ್ ಫ್ರಮ್ ಹೋಮ್ಗೆ ಕಂಪ್ಲೀಟ್ ಸೆಟಪ್ಪು. ಈ ಮನೆಯ ಓನರ್ ಇಬ್ಬರು ಕೂಡ ಐ ಟಿ ಎಂಪ್ಲಾಯ್ ಇರೋದ್ರಿಂದ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ಗೆ ಸೆಟಪ್ ರೆಡಿ ಮಾಡಿದ್ದೀವಿ ಕಂಪ್ಲೀಟಾಗಿ ವಿತ್ ಸ್ಟೋರೇಜು ನೋಡ್ಬೋದು. ನೆಕ್ಸ್ಟು ವಿಂಡೋ ನೋಡಿದ್ರೆ ಸೌತ್ ಫೇಸಿಂಗಲ್ಲಿ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಬೆಡ್ರೂಮ್ಗೆ ವಿತ್ ಕಂಪ್ಲೀಟ್ ಟೀ ಕೋಟ್. ಗ್ರೈನ್ಸ್ ನೋಡ್ಬೋದು ತುಂಬ ಅದ್ಭುತವಾಗಿ ಬಂದಿದೆ ವಿತ್ ಪಾಲಿಶು, ಪ್ಯೂ ಪಾಲಿಶು, ಗ್ರೈನ್ಸು ಪ್ಲಸ್ ಕಲರು ತುಂಬ ಅದ್ಭುತವಾಗಿರೋ ಟೀ ಕೋಟೆ ಬಂದಿದೆ. ಸೊ ನೆಕ್ಸ್ಟು ನಮ್ಮ ಈ ಮನೆಯ ಈ ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು. ಅಟ್ಯಾಚ್ ಟಾಯ್ಲೆಟ್ ಸೈಜ್ ಬಂದು 4.5 by 6.5 ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಕಂಪ್ಲೀಟ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು ಜಾಗರ್ ಫಿಟ್ಟಿಂಗ್ ಯೂಸ್ ಮಾಡಿದ್ವಿ. ನೆಕ್ಸ್ಟು ಒಂದು ಡ್ರೆಸ್ಸಿಂಗ್ ಯೂನಿಟ್ ನೋಡ್ಬೋದು, ಮಿರರ್ದು ಪುಷ್. ಸೊ ನೋಡಿದ್ರೆ ಜಸ್ಟ್ ಪುಷ್ ಬಟನ್ನು ಡ್ರೆಸ್ಸಿಂಗ್ ಯೂನಿಟ್ ಪ್ರೊವೈಡ್ ಮಾಡಿದ್ವಿ. ಮಿರರ್ ಬ್ಯಾಕ್ ಸ್ಟೋರೇಜ್ ಪ್ರೊವೈಡ್ ಮಾಡಿ ನೆಕ್ಸ್ಟು ಸೈಡ್ಸಲ್ಲಿ ಕೂಡ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಯೂಸ್ ಮಾಡಿರೋದು ಸಾಫ್ಟ್ ಕ್ಲೋಸು. ಫಸ್ಟ್ ಫ್ಲೋರು 11 by 9.5 10 by 9.5 11 by 9.5 10. ಓಕೆ
ಗರ್ಲ್ಸ್ ರೂಮ್ ಗೊತ್ತಾಗ್ಬಿಡುತ್ತೆ. ವೀಕ್ಷಕರೇ, ಈಗ ಮೊದಲನೇ ಮಾಸ್ಟರ್ ಬೆಡ್ರೂಮ್ ನೋಡಿದ್ರೆ, ನೆಕ್ಸ್ಟು ಒಂದು ಚಿಲ್ಡ್ರನ್ಸ್ ರೂಮು, ಒಂದು ಗೆಸ್ಟ್ ಬೆಡ್ರೂಮ್ ತೋರಿಸ್ಕೊಟ್ಟಿದ್ದೀವಿ. ಬನ್ನಿ. ಸೊ ಮೊದಲು ಎಂಟ್ರಿಲಿ ನೋಡ್ಬೋದು 5x3 ಕಂಪ್ಲೀಟ್ ಟೀಕುಡ್ ಸೆಕ್ಷನ್ ಯೂಸ್ ಮಾಡಿದ್ದೀವಿ. ಡೋರು ವಿತ್ ವಿನಿಯರ್ ಡೋರು, ಬ್ಯೂಟಿಫುಲ್ ಆದ ವಿನಿಯರ್ ಡೋರು ವಿತ್ ಒಳ್ಳೆ ಗ್ರೈನ್ಸ್ ಇರೋದು. ನಿಕ್ಕಿ ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ. ಸೊ ಇದು ಕೂಡ ಹ್ಯಾಂಡಲ್ಸ್ ಕೂಡ ನೋಡ್ಬೋದು, ಯುರೋಪ್ ಅದು. ನೆಕ್ಸ್ಟು ಎಂಟ್ರಿಲಿ ನೋಡ್ಬೋದು, ಇದು ಓನರ್ನ ಮಗಳಿನ ರೂಮು. ಸೊ ಓನರ್ನ ಹೋಮ್ ಮಿನಿಸ್ಟರ್ ರೂಮ್ ಇದು. ಸೊ ನೋಡ್ಬೋದು ಕಂಪ್ಲೀಟ್ ಪಿಂಕ್ ಥೀಮಲ್ಲೇ ರೆಡಿಯಾಗಿರೋ ರೂಮ್ ಇದು, ಚಿಲ್ಡ್ರನ್ಸ್ ರೂಮು. ಸೊ ನೋಡ್ಬೋದು ಇಲ್ಲೂ ಕೂಡ ಯೂಸ್ ಮಾಡಿರೋದು ಟೀಕುಡ್ ಯೂಸ್ ಮಾಡಿದ್ದೀವಿ ವಿತ್ ಸ್ಟಡಿ ಯೂನಿಟು, ವಿತ್ ವಾರ್ಡ್ರೋಫು, ವಿತ್ ಕಾರ್ಡ್ಸ್ ಕಂಪ್ಲೀಟಾಗಿ ನೋಡ್ಬೋದು. ಗೊಂಬೆಗಳು ಸ್ಟೋರೇಜ್ ಆಗಿದೆ. ಸೊ ಒಂದು ಹೆಣ್ಣು ಮಗುವಿನ ರೂಮ್ನ ಕಲರ್ ಹೆಂಗಿರಬೇಕು, ಡ್ರೀಮ್ ರೂಮ್ ಥರ ಇದೆ ನೋಡ್ಬೋದು. ಪಿಂಕ್ ವಿತ್ ವೈಟ್ ಕಾಂಬಿನೇಷನ್ನು. ಹ್ಯಾಂಡಲ್ಸ್ ಕೂಡ ನೋಡಿದ್ರೆ ಕಂಪ್ಲೀಟು ಟಾಪ್ ಟು ಬಾಟಮು ರೋಸ್ ಗೋಲ್ಡ್ ಹ್ಯಾಂಡಲ್ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಆಗಿರೋದು ಸಾಫ್ಟ್ ಕ್ಲೋಸು ನೋಡ್ಬೋದು. ನೆಕ್ಸ್ಟು ಲಾಫ್ಟ್ ಕೂಡ ಅಬ್ಸರ್ವ್ ಮಾಡೋದು, ಕಂಪ್ಲೀಟ್ ವೈಟ್ ಕಾಂಬಿನೇಷನ್ನು. ಸ್ಟಡಿ ಯೂನಿಟಲ್ಲಿ ಹೈಲೈಟ್ಗೋಸ್ಕರ ಪ್ರೊಫೈಲ್ ಲೈಟ್ಸ್ನ ಪ್ರೊವೈಡ್ ಆಗಿದೆ ನೋಡ್ಬೋದು. ಇಲ್ಲೂ ಕೂಡ ಸ್ಟೋರೇಜ್ಗೋಸ್ಕರ ಮಿಡ್ ಯೂನಿಟ್ ಪ್ರೊವೈಡ್ ಆಗಿದೆ. ನೆಕ್ಸ್ಟ್ ವೀಕ್ಷಕರೇ, ಈ ಎರಡೂ ರೂಮ್ಗೂ ಒಂದು ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು. ಇದ್ರ ಸೈಜ್ ಬಂದು 4.5 by 7 feet ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಕೂಡ ಕಂಪ್ಲೀಟ್ ಯೂಸ್ ಮಾಡೋದು WPC ಡೋರ್ಸು ವಿತ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ನಮ್ಮ ಗೆಸ್ಟ್ ಬೆಡ್ರೂಮ್ ಎಂಟ್ರಿ ನೋಡ್ಬೋದು. ಇದಕ್ಕೂ ಕೂಡ ಕಂಪ್ಲೀಟು 5x3 ಸೆಕ್ಷನ್ ಟೀಕುಡ್ ಯೂಸ್ ಮಾಡಿದ್ದೀವಿ ವಿತ್ ವಿನಿಯರ್ ಡೋರು. ಒಳಗೆ ಎಂಟ್ರಿ ಆದರೆ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮದು ಗೆಸ್ಟ್ ಬೆಡ್ರೂಮು. ಈ ರೂಮಿನ ಸೈಜ್ ಬಂದು 9.5 ಅಡಿ. ಇಲ್ಲೂ ಕೂಡ ಕಂಪ್ಲೀಟ್ ವಾರ್ಡ್ರೋಬ್ ಪ್ರೊವೈಡ್ ಆಗಿದೆ. ಬೇಜ್ ಕಲರು ವಿತ್ ಸೆಂಟ್ರಲ್ ಹೈಲೈಟರು. ಇಲ್ಲೂ ಕೂಡ ವಿಂಡೋ ನೋಡ್ಬೋದು, ಕಂಪ್ಲೀಟು ಟೀಕುಡ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಈ ರೂಮ್ನ ಪ್ರೆಸೆಂಟ್ಲಿ ಇವರು ವರ್ಕ್ ಫ್ರಮ್ ಹೋಮ್ ರೂಮ್ಗೆ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದಾರೆ ನೋಡ್ಬೋದು. ಅದಕ್ಕೂ ಕೂಡ ಸೆಟಪ್ ರೆಡಿ ಆಗಿದೆ. ಸೊ ಫ್ಯೂಚರಲ್ಲಿ ಗೆಸ್ಟ್ ಬಂದರೂ ಕೂಡ ಉಳ್ಕೊಳ್ಳೋಕ್ಕೂ ಜಾಗ ವಿತ್ ವರ್ಕ್ ಫ್ರಮ್ ಹೋಮ್ಗೆ. ಸೊ ನೋಡ್ಬೋದು, ಈಗ ನಮ್ಮದು ಫಸ್ಟ್ ಫ್ಲೋರ್ದು 3 ಬೆಡ್ರೂಮ್ ತೋರಿಸಿದ್ದೀವಿ. ಒಂದು ಕಿಡ್ಸ್ ರೂಮು, ಒಂದು ಮಾಸ್ಟರ್ ಬೆಡ್ರೂಮು, ಇದು ಗೆಸ್ಟ್ ಬೆಡ್ರೂಮು ವಿತ್ ಕಿಚನ್ನು, ವಿತ್ ಯುಟಿಲಿಟಿ ಅಂಡ್ ವಿತ್ ಪೂಜಾ. ನೆಕ್ಸ್ಟು ನಮ್ಮ ಸೆಕೆಂಡ್ ಫ್ಲೋರ್ ಒಂದು ರೂಮ್ ಪ್ರೊವೈಡ್ ಮಾಡಿದ್ವಿ ಓನರ್ಗೋಸ್ಕರ ವಿತ್ ಸಿಟ್ಔಟು. ಫ್ಯೂಚರಲ್ಲಿ ಒಂದು ಬ್ಯೂಟಿಫುಲ್ ಆದ ಸಿಟ್ಔಟ್ಗೆ ಈಗಲೇ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ. ಸೊ ಅದು ಅಪ್ಗ್ರೇಡೇಷನ್ ಆಗುತ್ತೆ, ಬನ್ನಿ ತೋರಿಸ್ತೀವಿ. ವೀಕ್ಷಕರೇ, ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಎರಡೂ ಕೂಡ ನೋಡಿದ್ರಿ. ಈಗ ನಮ್ಮ ಸೆಕೆಂಡ್ ಫ್ಲೋರು, ಇದು ಫ್ಯೂಚರ್ಗೋಸ್ಕರ ಈಗಲೇ ಯಾವುದೇ ರೀತಿ ಪ್ರೊವಿಷನ್ಸ್ಗಳನ್ನ ಮಿಸ್ ಮಾಡೋಂತ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು. ಕಂಪ್ಲೀಟಾಗಿ ಪರ್ಗೋಲ ಮಾಡಿದ್ದೀವಿ ಕಾಂಕ್ರೀಟಲ್ಲಿ. ಟಾಪಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ಕಾಂಕ್ರೀಟಲ್ಲಿ ಪರ್ಗೋಲ ಮಾಡಿ ಪ್ರತಿಯೊಂದು ಜಂಕ್ಷನ್ಗೂ ಲೈಟ್ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು, ಸ್ಪಾಟ್ ಲೈಟ್ಸು. ನೆಕ್ಸ್ಟ್ ಫ್ಲೋರಿಂಗ್ ನೋಡಿದ್ರೆ ಕಂಪ್ಲೀಟಾಗಿ ವುಡನ್ ಫ್ಲೋರಿಂಗ್ ಕಾನ್ಸೆಪ್ಟ್ಗೋಸ್ಕರ ವುಡನ್ ಫ್ಲೋರಿಂಗ್ದು ಟೈಲ್ಸ್ ಯೂಸ್ ಮಾಡಿದ್ದೀವಿ. ವಾಲಲ್ಲೂ ಕೂಡ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಎಲೆಕ್ಟ್ರಿಕಲ್ ಪ್ಯಾಂಟ್ ಪ್ರೊವೈಡ್ ಮಾಡಿದ್ದೀವಿ. ಫ್ಯೂಚರಲ್ಲಿ ಗ್ರಾಸ್ ಡಿಸೈನು ವಿತ್ ವುಡ್ ಡಿಸೈನ್ ಮಾಡಿ ಹೈಲೈಟ್ ಮಾಡೋಕ್ಕೋಸ್ಕರ ಸಿಟ್ಔಟ್ಗೆ ರೆಡಿಯಾಗಿದೆ. ಸೊ ನೋಡ್ಬೋದು ಪರ್ಗೋಲ ಮೇಲೆ ಕಂಪ್ಲೀಟಾಗಿ ಟಫನ್ ಗ್ಲಾಸ್ನ ಇನ್ಸ್ಟಾಲ್ ಆಗಿದೆ, 12 mm ಟಫನ್ ಗ್ಲಾಸು. ನೆಕ್ಸ್ಟ್ ಈ ಸಿಟ್ಔಟ್ಗೆ ಎಂಟ್ರಿ ನೋಡಿದ್ರೆ ವಿತ್ CNC ಕಟಿಂಗು ವಿತ್ ಲೈಟ್ ಪಾಯಿಂಟ್ಸ್ ಕೂಡ ಪ್ರೊವೈಡ್ ಆಗಿದೆ. ಫ್ಯೂಚರಲ್ಲಿ ಎನಿ ಟೈಮ್ ಇನ್ಸ್ಟಾಲೇಷನ್ ಮಾಡ್ಬೋದು. CNC ಕಟಿಂಗು 3 ಪಾರ್ಟಾಗಿ ಇದು ಎಲಿವೇಷನ್ನು ಪ್ಲಸ್ ಸಿಟ್ಔಟ್ ಎರಡಕ್ಕೂ ಕೂಡ ಹೈಲೈಟಾಗಿ ಯೂಸ್ ಆಗ್ತಿದೆ. ಸೊ ನೋಡ್ಬೋದು, ಕೆಲವೊಂದು ಸ್ಟ್ರಕ್ಚರ್ಗಳು ನಾವು ಮನೇಲಿ ನಂತರ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಅದಕ್ಕೆ ಆದಂಥ ಪ್ರಾವಿಷನ್ಗಳು ಎಲೆಕ್ಟ್ರಿಕ್ ಪಾಯಿಂಟ್ ಆಗ್ಬೋದು, ಅದಕ್ಕೆ ಪ್ಲಂಬಿಂಗ್ ಪಾಯಿಂಟ್ ಆಗ್ಬೋದು, ನೆಕ್ಸ್ಟ್ ಎಸ್ಥೆಟಿಕ್ ಲುಕ್ ಆಗ್ಬೋದು, ಎಲ್ಲ ರೀತಿ ಪ್ರೊವೈಡ್ ಮಾಡಿದ್ವಿ. ಇಲ್ಲೂ ಕೂಡ ಒಂದು ಗೆಸ್ಟ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದೊಂಥರ ಸ್ಟೋರೇಜ್ ರೂಮ್ ಆಗ್ಬೋದು, ಗೆಸ್ಟ್ ಬೆಡ್ರೂಮ್ ಆಗ್ಬೋದು. ವೀಕ್ಷಕರೇ ನೋಡಿದ್ರಲ್ಲ, ಸೊ ಇದು ನಮ್ಮ ಫ್ಯೂಚರ್ ಅಪ್ಗ್ರೇಡೇಷನ್ಗೋಸ್ಕರ ಮಾಡಿರೋ ಸಿಟ್ಔಟು. ಇಲ್ಲಿ ಯಾವುದೇ ರೀತಿ ಫ್ಯೂಚರ್ ಅಪ್ಗ್ರೇಡೇಷನ್ ಮಾಡಬೇಕಾದ್ರೂ ಕೂಡ ನಮ್ದು ಯಾವುದೇ ರೀತಿ ಇದೆ ಹೊಡಿಬಾರ್ದು ಅಂತ ಎಲೆಕ್ಟ್ರಿಕಲ್ ಆಗ್ಬೋದು, ಪ್ಲಂಬಿಂಗ್ ಆಗ್ಬೋದು, ಕಾಂಕ್ರೀಟ್ ವರ್ಕ್ ಆಗ್ಬೋದು, ಕಂಪ್ಲೀಟಾಗಿ ಫಿನಿಷ್ ಮಾಡಿದ್ದೀವಿ ವಿತ್ ಟಫನ್ ಗ್ಲಾಸು. ಫ್ಯೂಚರ್ ಎನಿ ಟೈಮ್ ಓನರ್ ಕೂಡ ಅಪ್ಗ್ರೇಡ್ ಆಗ್ಬೋದು. ಸೊ ಇದು ನಮ್ಮ ವರ್ಮಾವಿನ 30 ಅಡಿ ಅಗಲ 48 ಅಡಿ ಉದ್ದ ಇರೋ ಒಂದು ಸೌತ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಮನೆ ಪ್ರೊವೈಡ್ ಮಾಡಿರೋದು, ಈಸ್ಟ್ ಫೇಸಿಂಗ್ ಡೋರ್ ಪ್ರೊವೈಡ್ ಮಾಡಿರೋದು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹೀಗೆ ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಧನ್ಯವಾದಗಳು. ಬೆಲ್ ಬಟನ್ ಓದೋದನ್ನ ಮರಿಬೇಡಿ. ಜೈ ಶ್ರೀರಾಮ್. ವೀಕ್ಷಕರೇ ನೋಡಿದ್ರಲ್ಲ, 30 ಅಡಿ ಅಗಲ 48 ಅಡಿ ಉದ್ದ ಇರೋ ವರ್ಮಾವನ ಬಿಲ್ಡಿಂಗು. ಸೊ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಕ್ರೆಡಿಟ್ಸು ಕಂಪ್ಲೀಟ್ ಓನರ್ಗೆ ಹೋಗುತ್ತೆ. ಸೊ ಈ ಓನರು ಮನೆ ಬಂದು ಇವರೇ ಪ್ರಸಾದ್ ಸರ್ ಪ್ಲಸ್ ಭಾಗ್ಯ ಮೇಡಮು. ನಮ್ಮ ಮೇಡಮು ಆದ್ಯ ಮೇಡಮ್ ನಮಸ್ಕಾರ. ನಮಸ್ಕಾರ. ಇವರು ನಮ್ಮ ಆದ್ಯ ಮೇಡಮ್ ಅಂತ ಬಿಲ್ಡಿಂಗ್ನ ಮೇಯ್ನ್ ಓನರ್ ಇವರೇ. ಮೇಡಮ್ ಸರ್, ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಏನಿಸ್ತು ಸರ್? ತುಂಬ ವಿಭಿನ್ನ ಅನುಭವ. ಮೊದಲನೇ ಮನೆ ಕಟ್ಟಿರೋದು ಜೀವನದಲ್ಲಿ ಒಂದೇ ಅನ್ಕೋತೀವಿ, ಆದರೆ ಇನ್ನೊಂದೇನಾದರೂ ದೇವ್ರ ದಯ ಪಾಲಿಸಿದ್ರೆ ಖಂಡಿತ ನಿಮ್ಮ ಹತ್ರ ಬರ್ತೀವಿ. ಅದು ಒಂದು ಫೀಡ್ಬ್ಯಾಕ್ ಮಾತ್ರ ಖಂಡಿತ ಹೇಳಬೇಕು, ಯಾಕಂದರೆ ಅನುಭವ ಇರಲ್ಲ, ಆ ಟೆಕ್ನಿಕಲ್ ಅನುಭವ ನಿಮಗಿರುತ್ತೆ. ಸಾಮಾನ್ಯ ಮನುಷ್ಯನ ಜ್ಞಾನ, ಸಾಮಾನ್ಯ ಮನುಷ್ಯನ ಅನುಭವ ನಮಗಿರುತ್ತೆ. ನಮಗೆ ಹಿಂಗೆ ಬರಬೇಕು ಅಂತೀವಿ, ಇಲ್ಲ ಸರ್ ಅಲ್ಲಿ ಹಂಗಾದರೆ ಇದು ಹಿಂಗಾಗುತ್ತೆ ಸರ್ ಅಂತೀರ. ಅದು ಹೌದಪ್ಪ ಕರೆಕ್ಟು. ಮುಂದಿನ ದಿನಗಳಲ್ಲಿ ಇದು ಹಿಂಗಾದರೆ ನಾವು ಸಾಮಾನ್ಯ ಮನುಷ್ಯರು ಹೇಳೋದಂಗಾದರೆ ತೊಂದರೆ ಆಗುತ್ತೆ, ಇಂಜಿನಿಯರ್ ಮಾತು ಕೇಳಬೇಕು ಅಂತೀವಿ. ಕೆಲವೊಂದು ತಿಳಿಯಲ್ಲ,
ನೀವು ಏನೋ ಹೇಳಿಗತ್ತೆ ಬಿಡು ಅಂದ್ಕೊಂಡು ಆಯ್ತು ಮುಂದೆ ಒಳ್ಳೇದಾಗತ್ತೆ ಬಿಡು ಅಂದ್ಕೊಂಡು ಇಂಜಿನಿಯರ್ ಮಾತು ಕೇಳಿದ್ವಿ. ಆದರೆ ಯಾವುದೂ ಕೆಟ್ಟ ಅನುಭವ ಆಗಿಲ್ಲ ನಿಮ್ಮ ಜೊತೆಗೆ. ತುಂಬ ಒಳ್ಳೊಳ್ಳೆ ಅನುಭವ ಆಗಿದ್ದಾವೆ, ಕಲ್ತಿದ್ದೀವಿ ಹೊಸದಾಗಿ, ಬಿಲ್ಡಿಂಗ್ ಬಗ್ಗೆ ಕಲ್ತಿದ್ದೀವಿ. 4 ಜನ ಯಾರು ಫ್ರೆಂಡ್ಸ್ ಏನು ಹಿಂಗೆಪ್ಪ ಅಂತ ಕೇಳಿದ್ರೆ ನಮಗೆ ತಿಳಿದ ಮಟ್ಟಿಗೆ ಹೇಳ್ತೀವಿ, ಇಲ್ಲ ಅಂದರೆ ಇರಪ್ಪ ನಮ್ಮ ಶರತ್ ಇಂಜಿನಿಯರ್ ಇದ್ದಾರೆ ಅವ್ರ ಹತ್ರ ಕೇಳಿ ಹೇಳ್ತೀವಿ ಅಂತ ಹೇಳ್ತೀವಿ. ಅದು ಒಂದು ಒಳ್ಳೆಯ ಅನುಭವ, ಇಷ್ಟು ಮಾತ್ರ ಹೇಳ್ಬೋದು. ಮನೆ ಕಂಪ್ಲೀಟ್ ಆಗಿ ಸರ್ ಗ್ರೂಪ್ ಪ್ರೊಸೆಸ್ ಬಂದವರೆಲ್ಲ ಏನು ಫೀಡ್ಬ್ಯಾಕ್ ಕೊಟ್ಟರು ಸರ್? ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಮನೇನ. ಸ್ಪೇಷಿಯಸ್ ಆಗಿದೆ, ಕರೆಕ್ಟಾಗಿದೆ, ಎಲ್ಲೆಲ್ಲಿ ವಾಸ್ತು ಪ್ರಕಾರ ಎಲ್ಲ ಕರೆಕ್ಟಾಗಿ ಕಟ್ಟಿದ್ದೀರಾ ಅಂತ ಹೇಳಿದ್ರು. ವಾಸ್ತುದು ಎಲ್ಲ ಶ್ರೇಯ ನಮ್ಮ ಇಂಜಿನಿಯರಿಂಗ್ ಅವ್ರಿಗೆ ಹೇಳಬೇಕು ಅಂತ ಹೇಳಿದ್ದೆ. ನಮ್ಮ ರಿಕ್ವೈರ್ಮೆಂಟ್ ನಾವು ಫಸ್ಟ್ ನಿಮಗೆ ಕೇಳಿದ್ದವಾಗ ಬರೀ ನಮಗೆ ಹಾಲು, ಆಮೇಲೆ ಮೇಡಮ್ ಅವ್ರಿಗೆ ಯುಟಿಲಿಟಿ ಬೇಕು ಅಂತ ಹೇಳಿದ್ವಿ. ಅದಾದಮೇಲೆ 2 ಬೆಡ್ರೂಮ್ ಆದರೆ 2 ಇಲ್ಲ 3 ಅಂತ 3 ಮಾಡಿದ್ವಿ. ಬಟ್ ಸ್ಪೇಷಿಯಸ್ ಆಗಿ ಎಲ್ಲ ಬೆಡ್ರೂಮ್ಸು ಎಲ್ಲ ರಿಕವರ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಾಗಿದೆ ಮನೆ. ಬಂದವ್ರಿಗೂ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮನೆ. ನಿಮ್ಮ ಮನೆಯಲ್ಲಿ ಇಷ್ಟವಾದ ಜಾಗ ಯಾವ ಸರ್? ನಾರ್ಮಲ್ ಆಗಿ ನನಗೆ ಇಷ್ಟವಾದ ಜಾಗ ಇದು ಹಾಲೇ ಸರ್. ಹಾಲು, ನಮ್ಮದು ಟಿ ವಿ ಯೂನಿಟು. ಒಂದು ಟಿ ವಿ ಯೂನಿಟ್ ಚೆನ್ನಾಗಿರಬೇಕು, ಒಂದು ಟಿ ವಿ ದೊಡ್ಡದಾಗಿರಬೇಕು ಅಂತ ಒಂದು ಮನಸ್ಸಲ್ಲಿ ಇತ್ತದು ಯಾವಾಗಲೂ. ಅದು ಬಿಲ್ಡಿಂಗ್ ಆದಮೇಲೆ ಹೆಂಗೆ ಬರುತ್ತೆ ಅಂತ ನೋಡೋಣ ಅಂತ ಆಮೇಲೆ ಆಚೆ ಹಾಕೋಣ ಅಂದ್ಕೊಂಡಿದ್ವಿ. ಬಿಲ್ಡಿಂಗ್ ಚೆನ್ನಾಗಿ ಬಂದಿದೆ, ಮನೆ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಹಾಲ್ ಎಂಟ್ರೆನ್ಸಲ್ಲಿ ನೀವು ಸಜೆಸ್ಟ್ ಮಾಡ್ದಂಗೆ ವಾಸ್ಕಲ್ ಸೈಜ್ ಅಪ್ಗ್ರೇಡ್ ಮಾಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಲುಕ್ ಬಂದಿದೆ. ಡೋರ್ಸು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಆಸ್ಥೆಟಿಕ್ ಲುಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಆದ್ಯ ಮೇಡಮ್ ಅವ್ರು ಏನಂತೀರಾ? ಹೇಗಾಗಿದೆ ಮನೆ? ಹೆಂಗಿದೆ ನಿಮ್ದು? ಚೆನ್ನಾಗಿದೆ. ಇಷ್ಟ ಆಯ್ತು ನಿಮ್ಮ ಮನೆ? ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನೋಡಿದ್ರಾ? ಏನಂದ್ರು ನಿಮ್ಮ ರೂಮ್ ನೋಡಿ? ಬಂದಿಲ್ವಾ? ಯಾಕೆ ಬಂದಿಲ್ಲ? ಆಯ್ತು, ನಿಮ್ಗೆ ರೂಮ್ ಇಷ್ಟ ಆಯ್ತಾ? ಅದ್ರ ಆಟ ಆಡ್ತೀರಾ ಆರಾಮಾಗಿ? ಏನೋ ಚೇಂಜಸ್ ಮಾಡ್ಬೇಕಾ ನಿಮ್ಮ ರೂಮಲ್ಲಿ? ಏನು ಬೇಡವಾ? ಓಕೆ ಮೇಡಮ್ ನಮಸ್ಕಾರ. ಮೈನು ಬೇಕಾದ್ರೆ ಸರ್ನ ನಾವು ಸ್ಯಾಟಿಸ್ಫೈ ಮಾಡ್ಬೋದು. ಒಂದು ಮನೆ ಗೃಹಿಣಿ ಸ್ಯಾಟಿಸ್ಫೈ ಮಾಡೋದು ಸುಲಭದ ಮಾತಲ್ಲ. ನಿಮ್ಗೆ ಏನಿಸ್ತು ಮೇಡಮ್ ಮನೆಯಲ್ಲಿ? ಸರ್ ಅದೇ ಅವ್ರು ಹೇಳ್ದಂಗೆ ನಾವು ಮನೆ ಕಟ್ಟಿರಲಿಲ್ಲ. ಇಷ್ಟು ಲೈಕ್ ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ನಮಗೆ ಹೆಂಗೆ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತೋ ಅದೇ ಥರನೇ ನೀವು ಮಾಡಿಕೊಟ್ಟಿದ್ದೀರಾ ತುಂಬ ಚೆನ್ನಾಗಿ. ಅದೊಂದು ಹೆಂಗೆ ಹೇಳೋದು, ಮನೆ ಕಟ್ಟಿ ನೋಡಿ ಅಂತ ಹೇಳ್ತಾರಲ್ಲ, ಅದು ಒಂಥರ ಅದ್ಭುತ ಅದು. ಓಕೆನಾ? ಲೈಕ್ ಮನೆಗೆ ಬಂದ ಮೇಲೆ ಇಟ್ಸ್ ಲೈಕ್ ಅಮೇಝಿಂಗ್ ಅಂತ ಹೇಳ್ಬೋದು. ತುಂಬ ಜನರಿಗೆ ಇಷ್ಟ ಆಯಿತು. ನೀವು ಮೊದಲ ಸ್ಟೇಜಿಂದ ನೀವು ಪ್ಲ್ಯಾನಿಂಗ್ ಆಗಲಿ, ಎಕ್ಸಿಕ್ಯೂಷನ್ ಆಗಲಿ, ಎಸ್ಪೆಷಲಿ ವಾಸ್ತು ಯಾವ್ಯಾವುದು ಎಲ್ಲೆಲ್ಲಿ ಬರಬೇಕು. ನಾವು ಬಂದ್ಬಿಟ್ಟು ಸುಮ್ಮನೆ ಇಲ್ಲ ಸರ್ ಲುಕ್ಕಿಗೋಸ್ಕರ ಇದು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೀವಿ. ಬಟ್ ಇದಿದ್ದು ಇಲ್ಲೇ ಇರಬೇಕು ಅಂತ ನೀವು ಆ ಸಜೆಷನ್ ಬಂದ್ಬಿಟ್ಟು ನಮಗೆ ನಿಜವಾಗ್ಲೂ ವಿ ಆರ್ ಥ್ಯಾಂಕ್ಫುಲ್ ಸರ್. ನಿಮ್ಮ ಥರ ಇಂಜಿನಿಯರ್ ಸಿಗಬೇಕು ಅಂದರೆ ತುಂಬ ಜನ ಈ ಥರ ಸಿಗಲ್ಲ ಸರ್. ಏನೋ ಬಂದ್ವಿ ಕಟ್ಕೊಟ್ವಿ ಅಂತ ಹೋಗ್ಬಿಡ್ತಾರೆ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಸರ್ ನಮ್ಮ ಮನೆ. ಥ್ಯಾಂಕ್ ಯು. ನಾನು ಒಂದು ಪಾಯಿಂಟು ಹೇಳಬೇಕು. ಇದು ನಿಜ ಸಂಗತಿ. ಮೊನ್ನೆ ಯುಗಾದಿ ದಿನ ನಡೆದಿರೋ ಸಂಗತಿ. ನಮ್ಮ ಬಿಲ್ಡಿಂಗ್, ನಮ್ಮ ಲೈನಲ್ಲೇ ಕೆಳಗಡೆ ಒಂದು ಬಾಡಿಗೆ ಮನೇಲಿದ್ದಾರೆ ಅವರು. ಇದು ಹೊಸ ಮನೆ ಅಂದಿದ ತಕ್ಷಣ ನಮ್ಮ ರಿಲೇಟಿವ್ಸ್ನ ಕರೆದಿದ್ವಿ ಯುಗಾದಿ ದಿವಸ ಊಟಕ್ಕೆ ಅಂತ. ಅವ್ರು ಬೆಳಿಗ್ಗೆಯಿಂದ ಫೋನ್ ಮಾಡಿ ನಾನು ನಿಮ್ಮ ಮನೆಗೆ ಬರಬೇಕು ಸರ್, ನೀವು ಹೆಂಗೆ ಮನೆ ಕಟ್ಟಿದ್ರೆ ಹೇಳಿ, ನಿಮ್ಮ ಮನೆ ತೋರಿಸಿ, ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ಮನೆ ಅಂತ ಕೇಳಿ ಸಾಯಂಕಾಲ ನಮ್ಮ ನೆಂಟರೆಲ್ಲ ಹೋದ್ಮೇಲೆ 7:30 8:30 ತನಕ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರ ಮನೆಯೆಲ್ಲ ತೋರಿಸಿ ನನಗೆ ತಿಳಿದ ಅನುಭವದಲ್ಲಿ ಕೆಲವೊಂದು ಹಂಚ್ಕೊಂಡಿದ್ದೀನಿ. ಮನೆ ಅವ್ರಿಗೂ ತುಂಬ ಇಷ್ಟ ಆಗಿದೆ. ಅವರು ನಮ್ಮ ನೆಂಟರೆಲ್ಲ ನಮ್ಮ ಇದೇ ಲೈನಲ್ಲಿ ಕೆಳಗಡೆ ಇರೋರು. ಸೊ ಅವರು ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಿಲ್ಡಿಂಗ್ ಅಂತ. ಆ ಕ್ರೆಡಿಟ್ಸು ಒಂಥರ ಓನರ್ಗೆ ಹೋಗ್ಬೇಕು. ಯಾಕಂದರೆ ಆ ಫ್ರೀಡಮ್ ಕೊಟ್ರೇ ನಮ್ಗೆ ಆ ಕ್ರೆಡಿಟ್ಸ್ ಹೋಗೋದು. ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಏನಂದರೆ ಈ ಮನೆ ರೆಫರೆನ್ಸ್ ನಮ್ಮ ವಿನೋದ್ ಸರ್ ಅವ್ರ ಕ್ಲೋಸ್ ಫ್ರೆಂಡ್ ಇವರು. ಸೊ ಅವರು ಒಂದು ರೆಫರೆನ್ಸ್ ಕೊಟ್ಟಿರೋದಂದ್ರೆ ತುಂಬ ಜೆನ್ಯೂನ್ ರೆಫರೆನ್ಸು. ಸೊ ನಮ್ಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗುತ್ತೆ. ಸೊ ಇನ್ನು ನಾವು ಅಲ್ಲಿ ಆ ಔಟ್ಪುಟ್ ತೆಗಿಯೋಕ್ಕೆ ತುಂಬ ಟ್ರೈ ಮಾಡಿರ್ತೀವಿ. ಸೊ ಈ ಮನೆ ಒಂದು ಕ್ರೆಡಿಟ್ಸು ವಿನೋದ್ ಸರ್ಗೆ ಹೋಗಬೇಕಾಗುತ್ತೆ. ಆಮೇಲೆ ನಮ್ಮ ಶರಣ್ಯಕ್ಕವರು ಅವರು ಇಬ್ಬರು ಕೂಡ ತುಂಬ ಪರ್ಸ್ನಲಿ ಏನೇನು ಯಾವ ಥರ ಔಟ್ಕಮ್ ಬರಬೇಕು ತುಂಬ ಡಿಸ್ಕಸ್ ಮಾಡಿ ಈ ಔಟ್ಕಮ್ ಬರ್ಸಿದ್ದಾರೆ. ಅದು ಎರಡಕ್ಕೂ ಪ್ರೋತ್ಸಾಹ ಮಾಡಿದ್ದು ಪ್ರಸಾದ್ ಸರ್, ಭಾಗ್ಯ ಮೇಡಮು. ಯಾವುದೇ ರೀತಿ ಚೇಂಜಸ್ ಕೂಡ ನಾವು ಪ್ಲಾನಿಂಗ್ ಮಾಡಬೇಕಾದ್ರೂ ಕೂಡ ಈ ಥರ ಬರಲಿ ಅಂದರೆ ಯಾವುದೇ ರೀತಿ ನಮಗೆ ಏನು ಅಡ್ಗಾಲ್ ಥರ ಆಗಲಿಲ್ಲ. ಇಲ್ಲ ಇದು ಇಲ್ಲೇ ಬರಬೇಕು ಅಂತ ಏನು ಮಾಡಲಿಲ್ಲ. ಸೊ ಅದರಿಂದ ಈ ಬ್ಯೂಟಿಫುಲ್ ಆದ ಮನೆ ಬಂತು. ಅದ್ರ ಬಗ್ಗೆ ಏನಂತೀರಾ ಸರ್? ಸರ್ ಮನೆ ತುಂಬ ಇಷ್ಟ ಆಗಿದೆ ನಮ್ಗೆ. ಇಲ್ಲಿ ನಾವು ಇವಾಗ ಬಂದಿಲ್ಲ, ನಾವು ನಮ್ಮ ಮನೇಲಿ ಇರ್ತೀವಿ ಅಂತಂದರೆ ಇವಾಗ ಕೆಳಗಡೆ ಮನೆ ಬಾಡಿಗೆ ನೋಡೋಕೆ ಬಂದವರು ಅವಾಗಲೂ ಹೇಳೋರು, ಸರ್ ಮನೆ ಕಟ್ಬಿಟ್ರ ಸರ್, ತುಂಬ ಸಂತೋಷ ಸರ್ ಅನ್ನೋರು. ಕೆಳಗಡೆ ಮನೆ ನೋಡ್ಬಿಟ್ಟು ಮೇಲ್ಗಡೆ ಬಂದು ಮನೆ ನೋಡಿದ್ರೆ ಸರ್ ಕೆಳಗಡೆಗಿಂತ ಮೇಲ್ಗಡೆ ತುಂಬ ಬ್ಯೂಟಿಫುಲ್ ಆಗಿದೆ ಸರ್ ಅಂತ. ಇಲ್ಲಪ್ಪ ನಿನಗೆ ಈ ಮನೆ ಬಾಡಿಗೆ ಕೊಡಲ್ಲ, ಈ ಮನೆ ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ. ಆ್ಯಕ್ಚುಲಿ ಮೇಲ್ಗಡೆದು ಅಕ್ಕಪಕ್ಕ ಸ್ವಲ್ಪ ಮೇಲ್ಗಡೆ ಬಿಲ್ಡಿಂಗ್ ಇರೋರು ಹುಡುಗರು ಬ್ಯಾಚಲರ್ಸ್ ಎಲ್ಲ ಬಂದು ಮೇಲ್ಗಡೆ ಎಲ್ಲ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೇಲ್ಗಡೆ
ಮೇಲ್ಗಡೆದು ಮಾಡ್ಕೊಟ್ರೆ ನಮಗೋಸ್ಕರ ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಫ್ಯೂಚರ್ ಅಪ್ಗ್ರೇಡೇಷನ್ ಒಂದು ಒಳ್ಳೆ ಗಾರ್ಡನ್ ಮಾಡಿ ಒಂದು ಪೀಸ್ ಆಫ್ ಲೈಫ್ಗೆ ಒಂದ್ಸ್ಕರನೇ ಫ್ಯೂಚರ್ ಒಂದು ಮೇಲ್ಗಡೆ ಅಪ್ಗ್ರೇಡೇಷನ್ ಅದು ಮಾತ್ರ ಅಲ್ಟಿಮೇಟ್ ಆಗಿ ಬರ್ಬೇಕು ಸರ್ ಅದು ಮೇಲ್ಗಡೆ. ಹೌದು, ಮಾಡೋಣ. ಫುಲ್ ವಿತ್ ಗಾರ್ಡನ್ ಮಾಡಿದ್ಮೇಲೆ ಅಲ್ಲ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡಕ್ ಖಂಡಿತ ಖಂಡಿತ ಅದಂತೂ ಖಂಡಿತ ಅಲ್ವಾ ಸರ್. ನಮ್ಮ ಮಾಧ್ಯಮ ಮೇಡಮ್ ಇನ್ನೂ ಹೇಳಕ್ ಇಷ್ಟಪಡ್ತೀರಾ? ಯಾಕೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರಾ ಮನೆ ಕಟ್ಟೋದ್ರಿಂದ ನಮ್ಮವ್ರು ಇದಾರೆ ಅಂತ? ಏನಂತ ಹೇಳ್ತೀರಾ? ಶರತ್ ಅಂಕಲ್ ಅಂದ್ಬಿಡ್ತೀರಾ? ಶರತ್ ಸರ್ ಅಂತೀರಾ ಶರತ್ ಅಂಕಲ್ ಅಂತೀರಾ? ಶರತ್ ಅಣ್ಣ ಅಲ್ವಾ? ಇಲ್ಲ, ಶರತ್ ಅಂಕಲ್ ಮಾಡ್ರ ನನ್ನ ಇಲ್ಲ, ಶರತ್ ಅಂಕಲ್ ಇವಾಗ ನಮ್ಮ ಆದ್ಯ ಮೇಡಮ್ ಅವರು ನೋಡ್ಬೋದು. ಅವರು ಕೂಡ ನಮ್ಮ ಏನು ಫ್ಯೂಚರ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಾ? ನಿಮ್ಮ ಫ್ರೆಂಡ್ಸ್ಗೂ ಮಾಡಿಸ್ತೀರಾ? ಏನಂತ ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ಗೆ? ವಿಡಿಯೋ ಮಾಡಿಸ್ಕೊಳ್ಳಿ ಅಂತ. ವಿಡಿಯೋ ಮಾಡಿಸ್ಕೊಳ್ಳಿ, ಮನೆ ಬೇಡವಾ? ಶರತ್ ಅಂಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ಸೋದೆ. ಚಲೋ ನಮ್ಮ ಆಡಿಯನ್ಸ್ಗೆ ಏನಂತೀರಾ? ಶರತ್ ಅಂಕಲ್ದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲ ಲೈಟ್ ಬಂದು ಕ್ಲಿಕ್ ಮಾಡಿಬಿಡಿ. ಓಕೆ. ನೋಡಿ ವೀಕ್ಷಕರೇ, ಇವತ್ತು ನಮ್ಮ ಆದ್ಯ ಮೇಡಮ್ಗೋಸ್ಕರ ಅದು ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನೋದನ್ನ ಮರಿಬೇಡಿ. ಸರ್, ಮನೆ ಕಟ್ಟಕ್ಕೆ ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು. ತುಂಬ ಒಳ್ಳೆ ಔಟ್ಪುಟ್ ಆಗಿರೋ ಬಂದಿರೋ ಮನೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ವೀಕ್ಷಕರೇ. ಹೀಗೆ ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಧನ್ಯವಾದಗಳು. ಜೈ ಶ್ರೀರಾಮ್.